ವೀಕ್ಷಕರೇ, ಈ ದೃಶ್ಯದಲ್ಲಿ ಪುಟ್ಟ ಮಗುವೊಂದು ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಹೋಗಲು ಇಷ್ಟವಿಲ್ಲದೆ ಅಳುತ್ತಿರುವುದನ್ನು ನೋಡಿ ಆ ವ್ಯಕ್ತಿ ಪುಟ್ಟ ಮಗುವಿನ ತಂದೆ ಅಂತ ಅನ್ಕೊಂಡಿರ್ತೀರ. ನಿಜ ಏನಂದ್ರೆ ಅವನು ತಂದೆ ಅಲ್ಲ, ಕಿಡ್ನಾಪರ್. ಹೌದು, ಜೈಪುರದ ಸಂಗನೇರ್ ಸದರ್ ಪ್ರದೇಶದಲ್ಲಿ ವಾಸವಿದ್ದ ಕಿಡ್ನಾಪರ್ ತನುಜ್ ಚಹರ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಜೂನ್ 14, 2023ರಂದು ಪೃಥ್ವಿ ಎಂಬ ಒಂದು ಗಂಡು ಮಗುವನ್ನ ಕಿಡ್ನಾಪ್ ಮಾಡ್ತಾನೆ. ಆಗ ಆ ಮಗುವಿನ ವಯಸ್ಸು ಕೇವಲ 11 ತಿಂಗಳು. ಕಿಡ್ನಾಪ್ ಮಾಡಿದ ಮಗುವನ್ನು ಪೊಲೀಸರು 14 ತಿಂಗಳ ನಂತರ, ಅಂದರೆ ಆಗಸ್ಟ್ 27, 2024ರಂದು ಪತ್ತೆ ಹಚ್ಚಿ ರಕ್ಷಿಸಿದ್ದಾರೆ. ಆದರೆ ಮಗು ಪೋಷಕರ ಬಳಿ ಬರಲು ಸಿದ್ಧವಿರಲಿಲ್ಲ. ಬದಲಾಗಿ ಅಪಹರಣಕಾರರನ್ನು ತಬ್ಬಿಕೊಂಡು ಅಳುತ್ತಿತ್ತು. ಹಾಗೂ ಮಗು ಅಳುವುದನ್ನು ನೋಡಿ ಅಪಹರಣಕಾರ ಕೂಡ ತುಂಬಿಕೊಂಡಿದ್ದ. ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ, ಕಿಡ್ನಾಪರ್ ಯುಪಿ ಪೊಲೀಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಅಮಾನತುಗೊಂಡಿರ್ತಾನೆ. ಮಾಡಿದ್ರೂ ಕೂಡ ಮಗುವಿಗೆ ಯಾವುದೇ ತೊಂದರೆಯನ್ನು ಸಹ ಮಾಡಿರೋದಿಲ್ಲ. ಮತ್ತು ಪೃಥ್ವಿ ತನ್ನ ಮಗುವಿನ ತಾಯಿಯನ್ನು ತನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳಲು ಬಯಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೇಲ್ನೋಟಕ್ಕೆ ಇಬ್ಬರ ನಡುವೆ ಪ್ರೇಮ ಸಂಬಂಧವಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಇದಕ್ಕೆ ಹೇಳೋದು, ಮಕ್ಕಳು ದೇವರ ಸಮಾನ, ಮಕ್ಕಳು ಮುಗ್ಧರು, ಯಾವುದು ಸರಿ ಯಾವುದು ತಪ್ಪು ಎಂಬ ಅರಿವಿರೋದಿಲ್ಲ ಅಂತ.